ಮೋಹನ್ ಬೋಳಂಗಡಿ, ನಿಮ್ಮ ಅಸ್ತಿತ್ವ ಏನು? ನಿಮ್ಮ ಐಡೆಂಟಿಟಿ ಏನು? ಹೀಗೆ ಎಲ್ಲರ ಬಗ್ಗೆ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡೋದೇ ನಿಮ್ಮ ಕೆಲಸನಾ? ಯಾರೋ ಬೀಸಾಡೋ, ಯಾರೋ ಪಾಪಿಗಳು, ಅಪರಾಧಿಗಳು, ಯಾರೋ ತಪ್ಪು ಕೆಲಸ ಮಾಡೋರು, ಯಾರೋ ಬಿಸಾಡುವ ಒಂದು ಚಿಲ್ಲರೆ ಕಾಸಿಗೋಸ್ಕರ ಯಾರನ್ನ ಏನು ಬೇಕಾದರೂ ಮಾತಾಡ್ತೀಯ ನೀನು? ನಿನ್ನ ಇದು ವಿಡಿಯೋನ ಈ ರೀತಿ ನಿನ್ನ ಅಪಸವ್ಯದ ವಿಡಿಯೋವನ್ನು ನಾನು ಇದೇ ಮೊದಲೆಲ್ಲ ನೋಡ್ತಾ ಇರೋದು. ಬೇರೆ ಬೇರೆಯವರ ವಿಚಾರದಲ್ಲೂ ತುಂಬ ಗಣ್ಯ, ಸಮಾಜದಲ್ಲಿ ತುಂಬ ಗಣ್ಯರಿದ್ದ ವ್ಯಕ್ತಿಗಳ ಬಗ್ಗೆ ನೀನು ಇದೇ ರೀತಿ ಕುಚೋದ್ಯದ ಮಾತುಗಳನ್ನು ಆಡಿದೀಯಾ, ತಪ್ಪಾದ ಮಾತುಗಳನ್ನು ಆಡಿದೀಯಾ. ನೀನು ಹೊಟ್ಟೆಗೆ ಅನ್ನ ತಾನೇ ತಿಂತೀಯಾ? ಶರಣ್ ಬಗ್ಗೆ ಮತ್ತು ಮಹೇಂದ್ರ ಕುಮಾರ್ ಕೊಪ್ಪ ಬಗ್ಗೆ ನೀನು ತಗೊಂಡು ಮಾತಾಡ್ತೀಯ ಇಲ್ಲ ಸಲ್ಲದ್ದ? ನಿನಗೆ ಗೊತ್ತಾ ನಮಗೆ ಸಂಬಂಧ ಇದೆ ಅನ್ನೋದು ಗೊತ್ತಾ ನಿನಗೆ? ನೀನು ಕಣ್ಣಲ್ಲಿ ನೋಡಿದೀಯಾ ಬ್ಯಾವರ್ಸಿ? ಶರಣ್ ಬಂದು ಹೇಳಿದಾರಾ ನನಗೆ ಅವಳಿಗೆ ಸಂಬಂಧ ಇದೆ ಅಂತೇಳಿ? ನಾನು ಹೇಳಿದ್ದೇನಾ ಅಥವಾ ಕಣ್ಣಲ್ಲಿ ನೋಡಿದವ್ರು ಯಾರಾದರೂ ಹೇಳಿದಾರಾ? ಸತ್ತು ಹೋದ ಮಹೇಂದ್ರ ಕುಮಾರ್ ತಗೊಂಡು ಮಾತಾಡ್ತೀಯಲ್ಲ ನೀನು. ಅವರೇನಾದ್ರೂ ಜೀವಂತ ಇದ್ರೆ ಹುಡ್ಕೊಂಡು ನನ್ನ ಚಪ್ಪಲಿ ಹೊಡಿತಿದ್ರು, ನಿನ್ನ ಬೀದಿ ನಾಯಿ ರೋಡಲ್ಲಿ ಹಾಕೊಂಡು ಹೊಡಿತಿದ್ರು ನಿನ್ನ ಮೂರು ಕಾಸವನೇ. ಏನು ಮಾತಾಡ್ತೀಯ ನೀನು? ತಿಂದ ಎಂಜಲ ಕಾಸಿಗೆ ನೀನು ತೋರಿಸೋ ಋಣನ ಇದು? ಆ ಅತ್ಯಾಚಾರಿಗೆ ಮತ್ತೆ ನಿನಗೆ ಯಾವ ವ್ಯತ್ಯಾಸನೂ ಇಲ್ಲ, ತಿಳ್ಕೊಂಡ್ಬಿಡು. ನಿಮ್ಮ ಮನೇಲಿ ಅಕ್ಕ ತಂಗಿ ಇಲ್ವಾ ನಿನಗೆ? ಯಾರು ನಿಮ್ಮಲ್ಲಿ ಹೆಂಗಸರಿಲ್ವಾ? ನಿನ್ನ ತಾಯಿ ಇಲ್ವಾ? ನಿನ್ನ ತಾಯಿಗೆ, ಹೆಂಡತಿಗೆ, ಅಕ್ಕ ತಂಗಿಯರಿಗೆ ನೀವು ವ್ಯತ್ಯಾಸ ಏನಾದರೂ ಗೊತ್ತಾಗತ್ತಾ? ಮೋಹನ್ ಬೋಳಂಗಡಿ, ನೀನು ಇದೇ ರೀತಿಯಾಗಿ ಕಂಡವ್ರ ಹತ್ರ ಕಂಡವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರೆ ಎಲ್ಲ ಒಂದು ದಿನ ನೋಡು ಜನರೇ ಸೇರ್ಕೊಂಡು ನಿನ್ನ ರೋಡಲ್ಲಿ ಹಾಕೊಂಡು ಹೊಡಿತಾರೆ ನಿನಗೆ ಚಪ್ಪಲಿಲಿ. ಕಂಪ್ಲೇಂಟ್ ಮಾಡಿ ಲೀಗಲ್ ಆ್ಯಕ್ಷನ್ ತಗೊಳ್ಳಿಕ್ಕೆ ಇದು ಎಷ್ಟೊತ್ತಿನ ಕೆಲಸವೂ ಅಲ್ಲ ಈ ರೀತಿ ಅಪಪ್ರಚಾರ ಮಾಡೋದು. ನಿನ್ನಂಥ ಹುಚ್ಚು ನಾಯಿಗೆ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಕಾ? ಅನ್ನ ತಿನ್ನೋ ಮನುಷ್ಯನ ಜನ್ಮನ ನಿಂದು? ಏನು ಮಾತಾಡ್ತೀಯ ನೀನು? ಸತ್ತವ್ರ ಬಗ್ಗೆ ಮಾತಾಡ್ತೀಯಲ್ಲ, ಯೋಗ್ಯತೆ ಸತ್ತವನೇ. ನೀನು ಕಣ್ಣಲ್ಲಿ ಕಂಡಿದ್ಯಾ ಅಥವಾ ಅವ್ರು ಹೇಳಿದಾರ ಬಂದು? ಇನ್ನೆಷ್ಟು ಜನರ ಜೊತೆಗೆ ನೀನು ಸಂಬಂಧ ಕಟ್ಟಿ ಮಾತಾಡ್ತೀಯ ಅನ್ನೋದು ಗೊತ್ತು. ಯಾರ್ಯಾರ ಜೊತೆಗೆ ಮಾತಾಡಿದ್ದೇನೋ ನಾನು, ಅವರಿಗೆಲ್ಲರಿಗೆ ಸಂಬಂಧ ಇದೆ ಅಂತ ಬೊಗಳ್ತೀಯ ನೀನು. ಮೋಹನ್ ಬೋಳಂಗಡಿ, ಇಷ್ಟಕ್ಕೆ ನಿಲ್ಲಿಸ್ಕೋ, ಚೆನ್ನಾಗಿರಲ್ಲ ಈ ರೀತಿ. ಜನರೇ ಹುಡ್ಕೊಂಡು ಬಂದು ಹೊಡಿಬೋದು ನಿನಗೆ. ನಿನಗಷ್ಟು ಹುಚ್ಚಿದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ತಗೋ. ಕಂಡವ್ರ ಬಗ್ಗೆ ಅಪಪ್ರಚಾರದ ಮಾತುಗಳನ್ನು ಆಡಬೇಡ. ಇದು ಒಳ್ಳೇದಲ್ಲ, ಒಳ್ಳೇದಕ್ಕೂ ಅಲ್ಲ. ನಿಮ್ಮ ಮನೇಲಿ ಹೆಂಗಸರಿದ್ದಾರಲ್ವಾ? ಯಾಕೆ ಈ ರೀತಿ ಸುಳ್ಳು ಹೇಳ್ಬೇಕು ಅನಿಸ್ತದೆ ನಿನಗೆ? ಯಾಕೆ ಇಷ್ಟು ಅಪಪ್ರಚಾರ ಮಾಡ್ಬೇಕು ಅನಿಸ್ತಿದೆ ನಿನಗೆ? ಜನ ಏನು ದಡ್ರ? ನೀನು ಹೇಳೋದೆಲ್ಲ ನಂಬಿಬಿಡ್ತಾರಾ? ನಿನ್ನ ಯೋಗ್ಯತೆ ಗೊತ್ತಿಲ್ವಾ ಜನರಿಗೆ ಯಾರಿಗೋ?